Hello friends. Hello students. So in this video we will be learning the new chapter. The name of the new chapter is continuity and differentiability. Okay. So continuity and differentiability. So ಎರಡು ವರ್ಡ್ಸ್ ಇರೋದು ಏನು ಒಂದು ಕಂಟಿನ್ಯೂಟಿ ಇನ್ನೊಂದೇನು ಡಿಫ್ರೆನ್ಷಿಯಾಬಿಲಿಟಿ. ಸೊ ಒಂದು ಕಂಟಿನ್ಯೂಟಿ ಅಂತ ಇದೆ, ಇನ್ನೊಂದು ಏನೈತಿ ಡಿಫ್ರೆನ್ಷಿಯಾಬಿಲಿಟಿ ಅಂತ ಐತಿ. ಹೌದಾ? ಸೊ ಈಗ ನೋಡೋಣ ಕಂಟಿನ್ಯೂಟಿ ಅಂದ್ರೆ ಏನು, ಡಿಫ್ರೆನ್ಷಿಯಾಬಿಲಿಟಿ ಅಂದ್ರೆ ನೋಡೋಣ. ಸೊ ಫಸ್ಟ್ ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಷಿಯಾಬಿಲಿಟಿ ಇದು ನಿಮ್ಗೆ ತಿಳಿಬೇಕಂದ್ರೆ ನಿಮಗೆ ಏನು ಗೊತ್ತಿರಬೇಕು ಅಂದ್ರೆ ಯಾವ ಟಾಪಿಕ್ ಗೊತ್ತಿರ್ಬೇಕಂದ್ರೆ ಈ ಟಾಪಿಕ್. ಯಾವ ಟಾಪಿಕ್ ಅಂದ್ರೆ ಇಲ್ಲಿತ್ತಲ್ಲ ಲಿಮಿಟ್. ಸೊ ಲಿಮಿಟ್ ಆಫ್ ದ ಫಂಕ್ಷನ್. ಓಕೆ, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ is where x tends to a is equal to L. Limit of f of x where x tends to a equal to L, where L is called as the limit of the function f. Where L is called as the limit of the function f. ಇದನ್ನ ಎಲ್ಲಿ ಕಲ್ತ್ರಿ? PUC first year limits and derivatives, correct? So limit of f of x where x tends to a equal to L. This is called as limit of the function f of x, where L is called as limit of the function f of x ಅಥವಾ ಲಿಮಿಟ್ ಆಫ್ ದ ಫಂಕ್ಷನ್ ಎಫ್. ಇದನ್ನೆಲ್ಲಿ ಕಲ್ತ್ರಿ? ಯು ಹ್ಯಾವ್ ಲರ್ನ್ ದಿಸ್ ಇನ್ PUC ಫಸ್ಟ್ ಇಯರ್. ಹೌದಾ? ಸೊ ಇದು ನಿಮಗೆ ಗೊತ್ತಿರಬೇಕು. ಸೊ ಈ ಚಾಪ್ಟರ್ ಏನೈತಲ್ಲ, ಚಾಪ್ಟರ್ ನಂಬರ್ 5 ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ, ಇದು ನಿಮಗೆ ತಿಳಿಬೇಕಂತಂದ್ರೆ ಫಸ್ಟ್ ನಿಮಗೆ ಏನು ಗೊತ್ತಿರ್ಬೇಕಂದ್ರೆ ಲಿಮಿಟ್ ಅನ್ನೋ ಟಾಪಿಕ್ ಗೊತ್ತಿರ್ಬೇಕು. ಲಿಮಿಟ್ ಅಂದ್ರೆ ಏನು? ಲಿಮಿಟ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು ಎ ಈಕ್ವಲ್ ಟು ಎಲ್ ಅಂದ್ರೆ ವೇರ್ ಎಲ್ ಈಸ್ ಕಾಲ್ಡ್ ಆಸ್ ಲಿಮಿಟ್ ಆಫ್ ದ ಫಂಕ್ಷನ್ ಎಫ್. ಓಕೆ, ಈ ಟಾಪಿಕ್ ನಿಮ್ಗೆ ಗೊತ್ತಿರ್ಬೇಕು. ಇದನ್ನ ಕಲ್ತ್ರಿ ಲಾಸ್ಟ್ ಇಯರ್ PUC ಫಸ್ಟ್ ಇಯರ್ ಕಲ್ತ್ರಿ. ಹಂಗ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಸೊ ಒಂದು ಎಕ್ಸಾಂಪಲ್ ತಗೊಂಡ್ರೆ ಲಿಮಿಟ್ ಆಫ್ ದ ಫಂಕ್ಷನ್ ಎಕ್ಸ್ ಪ್ಲಸ್ 5 ವೇರ್ ಎಕ್ಸ್ ಟೆಂಡ್ಸ್ ಟು 2 ಈಸ್ ಈಕ್ವಲ್ ಟು 7. ಸೊ ಇಲ್ಲಿ ಎ ಜಾಗದಾಗ ಏನೈತಿ ನೋಡ್ರಿ, ಎ ಜಾಗದಾಗ ಇಲ್ಲಿ ಏನೈತಿ 2 ಐತಿ. ಆಮೇಲೆ ಎಫ್ ಆಫ್ ಎಕ್ಸ್ ಜಾಗದಾಗ ಇಲ್ಲಿ ಏನೈತಿ, ಹಿಯರ್ ವಿ ಹ್ಯಾವ್ ಎಕ್ಸ್ ಪ್ಲಸ್ 5. ಎಲ್ ಜಾಗದಾಗ ಏನೈತಿ 7. ಹೌದಾ? So limit of x plus 5 where x tends to 7, limit of x plus 5 where x tends to 2 is equal to 7 ಇದರ ಅರ್ಥ ಏನಂತಂದ್ರೆ x ವ್ಯಾಲ್ಯೂ 2 ಗೆ ಈಕ್ವಲ್ ಆದಂಗ x plus 5 ವ್ಯಾಲ್ಯೂ ಇದಕ್ಕೆ ಈಕ್ವಲ್ ಆಗುತ್ತೆ, 7 ಗೆ ಈಕ್ವಲ್ ಆಗುತ್ತೆ. ಹೌದು ಹೇಳ್ರಿ, ಏನೈತೆ ಅಲ್ಲಿ ಲಿಮಿಟ್ ಆಫ್ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 7 ಐತಿ. ಹೌದಾ? ಎಕ್ಸ್ ಜಾಗದಾಗ ಎಕ್ಸ್ ಪ್ಲಸ್ 5 ಈಕ್ವಲ್ ಟು 7 ಐತಿ. ಹೌದಾ? ಸೊ ಸಿಂಪಲ್ ಎಕ್ಸ್ 2 ಈಕ್ವಲ್ ಆದಂಗ ವ್ಯಾಲ್ಯೂ ಅದಕ್ಕೆ ಈಕ್ವಲ್ ಆಗುತ್ತೆ, 7 ಈಕ್ವಲ್ ಆಗುತ್ತೆ. ಇದೇನು ಲಿಮಿಟ್ ಇನ್ ಮೀನಿಂಗ್. ಸೊ ಲಿಮಿಟ್ ಆಫ್ ಎಕ್ಸ್ ಪ್ಲಸ್ 5 ವೇರ್ ಎಕ್ಸ್ ಟೆಂಡ್ಸ್ ಟು 2 ಈಸ್ ಈಕ್ವಲ್ ಟು 7. ಲಿಮಿಟ್ ಆಫ್ ಎಕ್ಸ್ ಪ್ಲಸ್ 5 ವೇರ್ ಎಕ್ಸ್ ಟೆಂಡ್ಸ್ ಟು 2 ಈಕ್ವಲ್ 7 ಅಂದ್ರೆ ಎಕ್ಸ್ ವ್ಯಾಲ್ಯೂ 2 ಗೆ ಈಕ್ವಲ್ ಆದಂಗ ಆಸ್ ಎಕ್ಸ್ ಟೆಂಡ್ಸ್ ಟು 2. ಸೊ ಆಸ್ ಎಕ್ಸ್ ಟೆಂಡ್ಸ್ ಟು 2 ಅಂದ್ರೆ x 2 ಗೆ ಈಕ್ವಲ್ ಆದಂಗ ಇಫ್ x ಟ್ರೈಸ್ ಟು ಬಿಕಮ್ ಈಕ್ವಲ್ ಟು 2, x 2 ಗೆ ಈಕ್ವಲ್ ಆಗಕ್ಕೆ ಹೋದ್ರ ಅಥವಾ x 2 ಸಮೀಪ ಹೋದಂಗ x ಪ್ಲಸ್ 5 ಯಾರು ಸಮೀಪ ಹೋಗುತ್ತೆ? x ಪ್ಲಸ್ 5 ಇಟ್ ಮೂವ್ಸ್ ಟುವರ್ಡ್ಸ್ 7. ಕ್ಲಿಯರ್? ಸಿಂಪಲ್ ಐತಿ, ಭಾಳ ಸಿಂಪಲ್ ಐತಿ. x 2 ಗೆ ಈಕ್ವಲ್ ಆದಂಗ x ಪ್ಲಸ್ 5 ಅದಕ್ಕೆ ಈಕ್ವಲ್ ಆಗುತ್ತೆ, 7 ಗೆ ಈಕ್ವಲ್ ಆಗುತ್ತೆ. ಇಫ್ x ಟೆಂಡ್ಸ್ ಟು 2 ಅಂದ್ರೆ ಹತ್ರ ಹೋಗೋದು, x 2 ಹತ್ರ ಹೋದ್ರ x ಪ್ಲಸ್ 5 ಅನ್ನೋ ಫಂಕ್ಷನ್ 7 ಹತ್ರ ಹೋಗುತ್ತೆ. If x tries to become equal to 2, then x plus 5 tries to become equal to 7. ತಿಳಿತಾ? So where 7 is called as 7 ಗೆ ಏನು ಕರೆಯಬಹುದು? We can call 7 we can call it as, it is called the limit of the function x plus 5, where we can call 7 as the limit of the function x plus 5. Simple ಐತಿದು, ಸಿಂಪಲ್ ಐತಿ. ಲಿಮಿಟ್ ಆಫ್ ಎಕ್ಸ್ ಪ್ಲಸ್ 5 ವೇರ್ ಎಕ್ಸ್ ಟೆಂಡ್ಸ್ ಟು 2 ಈಸ್ ಈಕ್ವಲ್ ಟು 7. ಇದರ ಅರ್ಥ ಏನಂದ್ರೆ ಆಸ್ ಎಕ್ಸ್ ಟೆಂಡ್ಸ್ ಟು 2, ಎಕ್ಸ್ 2 ಗೆ ಈಕ್ವಲ್ ಆದಂಗ ಎಕ್ಸ್ ಪ್ಲಸ್ 5 ಅದಕ್ಕೆ ಈಕ್ವಲ್ ಆಗುತ್ತೆ, 7 ಗೆ ಈಕ್ವಲ್ ಆಗುತ್ತೆ. ಇದಕ್ಕೆ ಏನು ಕರೀತಾರ? ಲಿಮಿಟ್ ಆಫ್ ದ ಫಂಕ್ಷನ್ ಅಂತ ಕರೀತಾರ. ವೇರ್ 7 ಈಸ್ ಕಾಲ್ಡ್ ಆಸ್ ಲಿಮಿಟ್ ಆಫ್ ದ ಫಂಕ್ಷನ್
extends where 7 is called as limit of the function x plus 5 where x tends to 2. ಇದನ್ನ ಇನ್ ಜನರಲ್ ಆಗಿ ಬರೆದ್ರೆ ಹಿಂಗೆ ಬರ್ತಾರೆ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು ಎ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು ಎ ಈಕ್ವಲ್ ಟು ಎಲ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು ಎ ಈಕ್ವಲ್ ಟು ಎಲ್ ಅಂದ್ರೆ ವೇರ್ ಎಲ್ ಈಸ್ ಕಾಲ್ಡ್ ಆಸ್ ದ ಲಿಮಿಟ್ ಆಫ್ ದ ಫಂಕ್ಷನ್ ಎಫ್ ತಿಳಿತಾ ಇದು ಓಕೆ ಇದು ನೀವೆಲ್ಲಿ ಕಲ್ತ್ರಿ ಪಿ ಯು ಸಿ ಫಸ್ಟ್ ಇಯರ್ ಇನ್ನು ಇನ್ನೊಂದು ಟಾಪಿಕ್ ಕಲ್ತ್ರಿ ಪಿ ಯು ಸಿ ಫಸ್ಟ್ ಇಯರ್ ಲಿಮಿಟ್ ಎಕ್ಸಿಸ್ಟ್ಸ್ if and only if LHL and RHL coincide limit exist if LHL and RHL coincide ಆಗುವುದು ಅಂದ್ರೆ ಏನು LHL should be equal to RHL so LHL should be equal to RHL so LHL RHL ಎರಡು ಈಕ್ವಲ್ ಆದ್ರೆ ಮಾತ್ರ ಆವಾಗ ಏನಂತ ಕರೀತಾರ ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ ಅಥವಾ ಲಿಮಿಟ್ ಇರುತ್ತೆ ಅಂತ ಹೇಳ್ತಾರ ಸೊ ಲಿಮಿಟ್ ಎಕ್ಸಿಸ್ಟ್ ಆಗಬೇಕಂದ್ರೆ ಕಂಡೀಷನ್ ಏನು LHL should be equal to RHL so LHL should be equal to RHL ಅಂದ್ರೆ ಏನು ಫಾರ್ ಎಕ್ಸಾಂಪಲ್ ಆಗ ಒಂದು ಲಿಮಿಟ್ ತಗೊಂಡಿದ್ವಿ ಏನು ತಗೊಂಡಿದ್ವಿ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು 2 ಓಕೆ ಸೊ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಸಿಗದಾಗ ಏನು ತಗೊಂಡಿದ್ವಿ ಲಿಮಿಟ್ ಆಫ್ ಎಕ್ಸ್ ಪ್ಲಸ್ 5 ವೇರ್ ಎಕ್ಸ್ ಟೆಂಡ್ಸ್ ಟು 2 ಈಕ್ವಲ್ ಟು 7 ಅಂತ ತಗೊಂಡಿದ್ವಿ ಹೌದಾ ಸೊ ಇದ್ರ ಅರ್ಥ ಏನಂದ್ರೆ ಎಕ್ಸ್ 2 ಈಕ್ವಲ್ ಆದ್ರೆ ಸೊ ಎಕ್ಸ್ ಟೆಂಡ್ಸ್ ಟು 2 x tends to 2 ಹಿಂಗಂದ್ರೆ ಏನು x arrow mark 2 ಅಂದ್ರೆ x tends to 2 so x tends to 2 ಅಂದ್ರೆ ಏನು ಅರ್ಥ ಅಂದ್ರೆ x tends to 2 ಅಂದ್ರೆ ಏನು ಅರ್ಥ ಅಂದ್ರೆ x 2 ಗೆ ಈಕ್ವಲ್ ಆದ್ರೆ x plus 5 7 ಗೆ ಈಕ್ವಲ್ ಆಗುತ್ತೆ x 2 ಈಕ್ವಲ್ ಆದ್ರೆ x plus 5 7 ಗೆ ಈಕ್ವಲ್ ಆಗುತ್ತೆ ಇದನ್ನ ಹೆಂಗೆ ಹೇಳ್ತಾರೆ ಮ್ಯಾಥಮೆಟಿಕಲಿ ಹಿಂಗೆ ಹೇಳ್ತಾರೆ ಲಿಮಿಟ್ ಆಫ್ x plus 5 if x tends to 2 limit of x plus 5 equal to 7 as x tends to 2 ಇದನ್ನ ಓದಬೇಕಾದ್ರೆ ಹಿಂಗೆ ಓದಬೇಕು limit of x plus 5 is equal to 7 limit of x plus 5 is equal to 7 as x tends to 2 ಸೊ ಇದ್ರ ಕನ್ನಡದಾಗ ಮೀನಿಂಗ್ ಏನಾಗುತ್ತೆ ಕನ್ನಡದಾಗ ಮೀನಿಂಗ್ ಹಿಂಗಾಗುತ್ತೆ x 2 ಗೆ ಹತ್ರ ಆದ್ರೆ x plus 5 ಯಾರಿಗೆ ಹತ್ರ ಆಗುತ್ತೆ 7 ಗೆ ಹತ್ರ ಆಗುತ್ತೆ then 7 is called as the limit of the function x plus 5 then 7 is called as limit of the function x plus 5 ಹೌದಾ ಸೊ ನೀವೀಗ ಒಂದು ಟಾಪಿಕ್ ಕಲ್ತಿರ್ತೀರಿ ಏನಂತಂದ್ರೆ ಸೊ ಲಿಮಿಟ್ ಎಕ್ಸಿಸ್ಟ್ ಆಗಬೇಕಂದ್ರೆ LHL should be equal to RHL ಲಿಮಿಟ್ ಎಕ್ಸಿಸ್ಟ್ ಆಗಬೇಕಂದ್ರೆ LHL should be equal to RHL ಲೆಫ್ಟ್ ಹ್ಯಾಂಡ್ ಲಿಮಿಟ್ should be equal to ರೈಟ್ ಹ್ಯಾಂಡ್ ಲಿಮಿಟ್ ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಏನು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಹಿಂಗೆ ಲಿಮಿಟ್ ಆಫ್ x plus 5 where x tends to 2 minus ಅಂದ್ರೆ 2 ಕಿಂತ ಕಡಿಮೆ ಸಿಮಿಲರ್ಲಿ RHL ಅಂದ್ರೆ ಏನು RHL ಅಂದ್ರೆ ಲಿಮಿಟ್ ಆಫ್ x plus 5 where x tends to 2 plus ಅಂದ್ರೆ ಏನು 2 ಕಿಂತ ಸ್ವಲ್ಪ ಜಾಸ್ತಿ ಸೊ 2 plus ಅಂದ್ರೆ 2 ಕಿಂತ ಸ್ವಲ್ಪ ಜಾಸ್ತಿ ಓಕೆ 2 minus ಅಂದ್ರೆ 2 ಕಿಂತ ಸ್ವಲ್ಪ ಕಡಿಮೆ 2 plus ಅಂದ್ರೆ 2 ಕಿಂತ ಸ್ವಲ್ಪ ಜಾಸ್ತಿ ಹೌದಾ ಸೊ 2 plus ಅಂದ್ರೆ RHL ಓಕೆ 2 minus ಅಂದ್ರೆ ಏನ್ರಿ LHL ಸೊ ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಸಾಲ್ವ್ ಮಾಡಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಸಾಲ್ವ್ ಮಾಡೋದಂದ್ರೆ ಏನು x ಜಾಗದಾಗ 2 ಮೈನಸ್ ಹಾಕೋದು 2 ಮೈನಸ್ ಅಂದ್ರೆ ಏನು 2 ಕಿಂತ ಸ್ವಲ್ಪ ಕಡಿಮೆ ಹಾಕ್ರಿ ಸೊ 2 ಕಿಂತ ಸ್ವಲ್ಪ ಕಡಿಮೆ ಅಂದ್ರೆ ಏನ್ರಿ ಆಲ್ಮೋಸ್ಟ್ ಈಕ್ವಲ್ ಟು 2 ನ ಬರುತ್ತೆ 2 ಕಿಂತ ಸ್ವಲ್ಪ ಕಡಿಮೆ ಅಂದ್ರೆ ಎಂತಾವು ನಂಬರ್ಸ್ ಲೈಕ್ 1.999 1.9990 9901 ಈ ಟೈಪ್ ಸೊ ಈ ಟೈಪ್ ನಂಬರ್ ನ ನೀವು ಹಾಕಿದ್ರ 2 ಮೈನಸ್ ಅಂದ್ರೆ 2 ಕಿಂತ ಸ್ವಲ್ಪ ಕಡಿಮೆ ನಂಬರ್ ಹಾಕ್ರಿ ಸೊ 2 ಕಿಂತ ಸ್ವಲ್ಪ ಕಡಿಮೆ ನಂಬರ್ ಹಾಕಿದ್ರೆ ಫಾರ್ ಎಕ್ಸಾಂಪಲ್ 1.99 ಹಾಕಿದ್ರೆ ಏನ್ ಬರುತ್ತೆ ಆನ್ಸರ್ 6.99 ಬರುತ್ತೆ 6.9 ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 7 ಬರುತ್ತೆ ಸೊ ಸಿಮಿಲರ್ಲಿ ಲಿಮಿಟ್ ಆಫ್ x plus 5 ವೇರ್ x tends to 2 plus ಹಾಕಿದ್ರೆ 2 plus ಅಂದ್ರೆ 2 ಕಿಂತ ಸ್ವಲ್ಪ ಜಾಸ್ತಿ ಸೊ x ಜಾಗದಾಗ 2 ಕಿಂತ ಸ್ವಲ್ಪ ಜಾಸ್ತಿ 2 plus ಹಾಕಿದ್ರೆ ಆನ್ಸರ್ ಏನ್ ಬರುತ್ತೆ ಮತ್ತೆ 2 plus 5 ಮತ್ತೆ ಏನ್ ಬಂತು 7 ಬಂತು ಅಂದ್ರೆ LHL 7 ಬಂತು RHL 7 ಬಂತು ಸೊ ಏನಾಯ್ತು ನೋಡ್ರಿ ಏನಾಯ್ತು LHL 7 ಬಂತು RHL 7 ಬಂತು ಸೊ LHL 7 RHL 7 ಸೊ LHL 7 RHL 7 ಅಂದ್ರೆ ಏನಾಯ್ತು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಶುಡ್ ಈಕ್ವಲ್ ಟು ಏನಾಯ್ತು ರೈಟ್ ಹ್ಯಾಂಡ್ ಲಿಮಿಟ್ ಆಯ್ತು ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಆದ್ರೆ ಆವಾಗ ನಾವು ಏನ್ ಹೇಳ್ಬೋದು ಲಿಮಿಟ್ ಎಕ್ಸಿಸ್ಟ್ ಸೊ ಯಾವಾಗ LHL RHL ಎರಡು ಈಕ್ವಲ್ ಆಗುತ್ತೆ ಅವಾಗ ನಾವು ಏನು ಹೇಳ್ಬೋದು ಅಂದ್ರೆ ದೆನ್ ವಿ ಕ್ಯಾನ್ ಸೇ ದ್ಯಾಟ್ ಲಿಮಿಟ್ ಎಕ್ಸಿಸ್ಟ್ ಆಗತ್ತೆ ಸೊ ಲಿಮಿಟ್ ಎಕ್ಸಿಸ್ಟ್ ಆಗ್ಬೇಕಂದ್ರೆ ಕಂಡೀಷನ್ ಏನು ಲಿಮಿಟ್ ಎಕ್ಸಿಸ್ಟ್ ಆಗ್ಬೇಕಂದ್ರೆ ಕಂಡೀಷನ್ ಏನಂದ್ರೆ ಇದೆ ನೋಡ್ರಿ ಕಂಡೀಷನ್ LHL
should be equal to RHL. So LHL should be equal to RHL. ಅಂದ್ರೆ ಅಷ್ಟು ನಾವು ಹೇಳ್ಬೋದು ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ಬೋದು, ಇಲ್ಲ ಲಿಮಿಟ್ ಎಕ್ಸಿಸ್ಟ್ ಆಗಂಗಿಲ್ಲ. ತಿಳಿತಾ? ಸೊ ಇವು ಎರಡು ಟಾಪಿಕ್ ಎಲ್ಲಿ ಕಲ್ತೀರಿ? PUC ಫಸ್ಟ್ ಇಯರ್. ವಾಟ್ ಈಸ್ ಲಿಮಿಟ್? ಲಿಮಿಟ್ ಅಂದ್ರೆ ಏನು? ಲಿಮಿಟ್ ಅಂದ್ರೆ ಈ ಡೆಫಿನೇಷನ್ ಐತಿ. ಲಿಮಿಟ್ ಅಂದ್ರೆ ಏನು ಕಲ್ತೀರಿ? ಡೆಫಿನೇಷನ್ limit of f of x where x tends to a equal to L, where L is called as the limit of the function f of x as x tends to a. The definition ಏನು ಕಲ್ತೀರಿ? ಫಸ್ಟ್ ಇಯರ್. This is the definition of a limit. ಇದ್ರ ಕನ್ನಡ ಅರ್ಥ ಏನು? ಇಷ್ಟ ಸಿಂಪಲ್. ಲಿಮಿಟ್ ಆಫ್ ಎಕ್ಸ್ ಪ್ಲಸ್ 5 ವೇರ್ ಎಕ್ಸ್ ಟೆಂಡ್ಸ್ ಟು 2 ಈಕ್ವಲ್ ಟು 7 ಅಂದ್ರೆ ಏನು? ಲಿಮಿಟ್ ಆಫ್ ಎಕ್ಸ್ ಪ್ಲಸ್ 5 ಆಸ್ ಎಕ್ಸ್ ಟೆಂಡ್ಸ್ ಟು 2 ಈಕ್ವಲ್ ಟು 7 ಅಂದ್ರೆ ಸಿಂಪಲ್. ಎಕ್ಸ್ ವ್ಯಾಲ್ಯೂ 2ಗೆ ಹತ್ರ ಆದಂಗ, ಎಕ್ಸ್ ವ್ಯಾಲ್ಯೂ 2ಗೆ ಹತ್ರ ಆದಂಗ ಎಕ್ಸ್ ಪ್ಲಸ್ 5 ವ್ಯಾಲ್ಯೂ ಯಾರಿಗೆ ಹತ್ರ ಆಗುತ್ತೆ? 7ಗೆ ಹತ್ರ ಆಗುತ್ತೆ. ಸಿಂಪಲ್. ಎಕ್ಸ್ ಜಾಗದಾಗ 2 ಹಾಕಿದ್ರೆ ಏನಾಗುತ್ತೆ? 7 ಆಗುತ್ತೆ. ಇದನ್ನ ಹಿಂಗೆ ಹೇಳ್ತೀವಿ ನಾವು. ಹೆಂಗ? ಲಿಮಿಟ್ ಆಫ್ ಎಕ್ಸ್ ಪ್ಲಸ್ 5 ಆಸ್ ಎಕ್ಸ್ ಟೆಂಡ್ಸ್ ಟು 2 ಇಟ್ ವಿಲ್ ಬಿ ಈಕ್ವಲ್ ಟು 7. ಎಕ್ಸ್ 2ಗೆ ಹತ್ರ ಆದಂಗ ಎಕ್ಸ್ ಪ್ಲಸ್ 5 ಯಾರಿಗೆ ಹತ್ರ ಆಗುತ್ತೆ? 7ಗೆ ಹತ್ರ ಆಗುತ್ತೆ. ತಿಳಿತಾ? ದೆನ್ 7 ವಿ ಕಾಲ್ ಇಟ್ ಆಸ್ ದ ಲಿಮಿಟ್ ಆಫ್ ದ ಫಂಕ್ಷನ್ ಎಕ್ಸ್ ಪ್ಲಸ್ 5. ದೆನ್ 7 ವಿ ಕಾಲ್ ಇಟ್ ಆಸ್ ದ ಲಿಮಿಟ್ ಆಫ್ ದ ಫಂಕ್ಷನ್ ಎಕ್ಸ್ ಪ್ಲಸ್ 5. ಸಿಂಪಲ್ ಐತಿದು? ಭಾಳ ಸಿಂಪಲ್ ಐತಿ, ಹೌದಾ? ಸೊ ಸೆಕೆಂಡ್ ಪಾಯಿಂಟ್ ಏನು ಕಲ್ತೀವಿ ನಾವು? ಲಿಮಿಟ್ ಎಕ್ಸಿಸ್ಟ್ ಇಫ್ LHL and RHL coincide. ಲಿಮಿಟ್ ಎಕ್ಸಿಸ್ಟ್ ಇಫ್ LHL and RHL will coincide. ಎಕ್ಸಾಂಪಲ್ ತಗೊಂಡ್ವಿ. ಅದ ಸೇಮ್ ಲಿಮಿಟ್ ಆಫ್ ಎಕ್ಸ್ ಪ್ಲಸ್ 5 ತಗೊಂಡ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟು 7 ಬಂತು, ರೈಟ್ ಹ್ಯಾಂಡ್ ಲಿಮಿಟು 7 ಬಂತು. ಅವಾಗ ನಾವು ನೋಡ್ಬೋದು ಲಿಮಿಟ್ ಎಕ್ಸಿಸ್ಟ್ ಆಗತ್ತ ಅಂತ ಹೇಳ್ಬೋದು. ಕರೆಕ್ಟಾ? ಸೊ ಲಿಮಿಟ್ ಎಕ್ಸಿಸ್ಟ್ ಆಗ್ಬೇಕಂದ್ರೆ ಕಂಡೀಷನ್ ಏನು? ಲಿಮಿಟ್ ಎಕ್ಸಿಸ್ಟ್ ಆಗ್ಬೇಕಂದ್ರೆ ಕಂಡೀಷನ್ LHL ಶುಡ್ ಬಿ ಈಕ್ವಲ್ ಟು RHL. ತಿಳಿತಾ ಇದು? ಹಾಂ, ಇದನ್ನ ನೀವು ಫಸ್ಟ್ ಇಯರ್ ಒಳಗೆ ಕಲ್ತೀರಿ. ಇನ್ನು ಈ ವರ್ಷ ಕಲಿಬೇಕಾಗಿದ್ದು ಇನ್ನೊಂದು ಸಿಂಪಲ್ ಟಾಪಿಕ್ ಏನಂದ್ರೆ ಕಂಟಿನ್ಯೂಸ್ ಫಂಕ್ಷನ್. ಕಂಟಿನ್ಯೂಸ್ ಫಂಕ್ಷನ್. ಸೊ ಕಂಟಿನ್ಯೂಸ್ ಫಂಕ್ಷನ್ ಅಂದ್ರೆ ಏನು ಅಂದ್ರೆ ಸಿಂಪಲ್ ಹೇಳ್ತೀನಿ ನೋಡ್ರಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಫಂಕ್ಷನ್ ತೊಗೊಂಡ್ರಿ ಅಂತ ಬರ್ರಿ. ಆ ಫಂಕ್ಷನ್ ಕಂಟಿನ್ಯೂಸ್ ಅಂತ ಯಾವಾಗ ಕರಿತೀವಿ ಗೊತ್ತನ್ರಿ? ಫಾರ್ ಎಕ್ಸಾಂಪಲ್ ನಾ ಈಗ ಒಂದು ಫಂಕ್ಷನ್ ತೆಗಿತೀನಿ. ಹಿಂಗೊಂದು ಫಂಕ್ಷನ್ ತೆಗದೆ. ಓಕೆ, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಇಲ್ಲಿ ಒಂದು ಫಂಕ್ಷನ್ ತೆಗದೆ. ಓಕೆ, ಇದೇನು ಫಂಕ್ಷನ್ ಐತಲ್ಲ, ದಿಸ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ಹೇಳ್ಬೋದು. ದಿಸ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ನಾ ಹೇಳ್ಬೋದು. ಯಾಕಂದ್ರೆ ಐ ಡ್ರಾ ದಿಸ್ ಗ್ರಾಫ್ ವಿದೌಟ್ ಲಿಫ್ಟಿಂಗ್ ಮೈ ಪೆನ್. ನಾ ಒಟ್ಟ ಪೆನ್ ಲಿಫ್ಟ್ ಮಾಡ್ಲಾರ್ದಾಗ ತೆಗದೆ, ಕಂಟಿನ್ಯೂಸ್ ಆಗಿ ತೆಗದೆ. ಅದಕ್ಕೆ ಏನು ಕರಿತಾರ? ಕಂಟಿನ್ಯೂಸ್ ಅಂತ ಕರಿತಾರ. ಫಾರ್ ಎಕ್ಸಾಂಪಲ್ ನಾನು ಬೇರೆ ಗ್ರಾಫ್ ತೆಗೆದೆ ಅಂತ ಕೋರಿ, ಎಕ್ಸ್ ವೈ. ಓಕೆ, ನಾವೊಂದು ಬೇರೆ ಗ್ರಾಫ್ ತೆಗಿತೀನಿ. ಹಿಂಗೆ ಮಾಡಿ ಹಿಂಗೆ ತೆಗೆದು ಇನ್ನೊಂದು ಹಿಂಗೆ ಮಾಡಿ ಹಿಂಗೆ ತೆಗಿತೀನಿ. ಹಿಂಗೆ ತೆಗೆದು. ಸೊ ದಿಸ್ ಗ್ರಾಫ್ ದಿಸ್ ಈಸ್ ನಾಟ್ ಕಂಟಿನ್ಯೂಸ್. ಯಾಕಂದ್ರೆ ನಾನು ಇದನ್ನ ಮ್ಯಾಲಿನ ತೆಗಿಬೇಕಾದ್ರೆ ಒಮ್ಮೆ ಪೆನ್ ಲಿಫ್ಟ್ ಮಾಡಿದೆ, ಮತ್ತು ಕೆಳಗಡೆ ಒಂದು ಲೈನ್ ತೆಗಿಬೇಕಾದ್ರೆ ಮತ್ತೆ ಇನ್ನೊಮ್ಮೆ ಪೆನ್ ಲಿಫ್ಟ್ ಮಾಡಿದೆ. ಕಂಟಿನ್ಯೂಸ್ ಆಗಿ ತೆಗಿಲಿಲ್ಲ. ಸೊ ಇದಕ್ಕೆ ನಾನು ಏನಂತ ಕರಿಬೋದು? ದಿಸ್ ಐ ಕ್ಯಾನ್ ಕಾಲ್ ಇಟ್ ಆಸ್ ಇನ್ ರೀ ಡಿಸ್ಕಂಟಿನ್ಯೂಸ್. ಏನಂತ ಕರಿಬೋದು? ಡಿಸ್ಕಂಟಿನ್ಯೂಸ್ ಅಂತ ಕರಿಬೋದು. ಸೊ ಅತಿ ಸಿಂಪಲ್ ವರ್ಡ್ಸ್ಗಳು ಹೇಳ್ಬೇಕಂದ್ರೆ ಕಂಟಿನ್ಯೂಸ್ ಅಂದ್ರೆ a function which can be drawn without lifting the pen. ಸೊ ಪೆನ್ ಹಿಂಗೆ ಒಟ್ಟೆ ಹಿಂಗೆ ಕೈ ಬಿಡ್ಲಾರ್ದ ತೆಗೆದ್ರೆ ಅದಕ್ಕೆ ಏನು ಕರಿತಾರ? ಕಂಟಿನ್ಯೂಸ್ ಫಂಕ್ಷನ್. ಡಿಸ್ಕಂಟಿನ್ಯೂಸ್ ಫಂಕ್ಷನ್ ಅಂದ್ರೆ ಏನು? ಕೈ ಬಿಡ್ಬೇಕಾಗತ್ತೆ ನೋಡವು, ಅದಕ್ಕೆ ಏನು ಕರಿತಾರ? ಡಿಸ್ಕಂಟಿನ್ಯೂಸ್ ಫಂಕ್ಷನ್. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಅಂತ ಹೇಳ್ರಿ. ಇಲ್ಲೊಂದು ಫಂಕ್ಷನ್ ಇದೆ ಅಂತ ಬರೀ. ಈ ನೀವು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್, ಹೌದಾ? ಈಗ ನಾವೊಂದು ಫಂಕ್ಷನ್ ತೆಗೆದೆ, ಹಿಂಗೆ ತೆಗೆದೆ, ಹಿಂಗೆ ಹೋದೆ. ಇದೇನಿದು? ಕಂಟಿನ್ಯೂಸ್ ಫಂಕ್ಷನ್, ಹೌದಾ? ಯಾಕಂದ್ರೆ ಕಂಟಿನ್ಯೂಸ್ ಆಗಿ ತೆಗೆದೀನಿ, ಎಲ್ಲೂ ಲಿಫ್ಟ್ ಮಾಡಿಲ್ಲ ಪೆನ್. ಫಾರ್ ಎಕ್ಸಾಂಪಲ್ ಇನ್ನೊಂದು ತೆಗಿತೀನಿ ನೋಡಿ. ಇದಂತರೂ ವೈ ಆಕ್ಸಿಸ್ ಆಯ್ತು. ಸೊ ವೈ ಆಕ್ಸಿಸ್ ಎಕ್ಸ್ ಆಕ್ಸಿಸ್, ಹೌದಾ? ಎಕ್ಸ್ ಡ್ಯಾಶ್ ವೈ ಡ್ಯಾಶ್. ಈಗ ನಾವೊಂದು ಫಂಕ್ಷನ್ ತಗೊಂಡೆ. ಸೊ ಫಂಕ್ಷನ್ ಹಿಂಗೆ ತೆಗೆದೆ, ಹಿಂಗೆ ಮಾಡಿ. ದಿಸ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್. ಇದೇನು ಫಂಕ್ಷನ್ ತೆಗೋದಿಲ್ಲ. ಈ ಫಂಕ್ಷನ್ ಏನಂದ್ರೆ ದಿಸ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್. ಯಾಕಿದು ಕಂಟಿನ್ಯೂಸ್ ಫಂಕ್ಷನ್? ಯಾಕಂದ್ರೆ ನಾನು ಏನು ಮಾಡೀನಿ? ವಿದೌಟ್ ಲಿಫ್ಟಿಂಗ್ ಮೈ ಪೆನ್. ಇದೇ ಫಂಕ್ಷನ್ ನಾನು ಹಿಂಗೆ ತೆಗಿತೀನಿ, ಹಿಂಗೆ ಮಾಡಿ ಹಿಂಗೆ ತೆಗೆದೆ, ಮತ್ತು ಇಲ್ಲಿಂದ ಹಿಂಗೆ ತೆಗೆದೆ. ಸೊ ಈಗ ನೋಡ್ರಿ, ಈ ಫಂಕ್ಷನ್ ಏನೈತಲ್ಲ, ಇದು ಫಂಕ್ಷನ್ ದಿಸ್ ಈಸ್ ಅ ಡಿಸ್ಕಂಟಿನ್ಯೂಸ್ ಫಂಕ್ಷನ್.
ಸೊ ಅದು ಕಂಟಿನ್ಯೂಸ್ ಆಗತ್ತೆ. ಈ ಫಂಕ್ಷನ್ ಏನಾಗುತ್ತೆ, ಇದು ಡಿಸ್ಕಂಟಿನ್ಯೂಸ್ ಆಗುತ್ತೆ. ಯಾಕೆ ಸರ್ ಇದು ಯಾಕೆ ಡಿಸ್ಕಂಟಿನ್ಯೂಸ್ ಆಗತ್ತೆ ಅಂದ್ರೆ, ಯಾಕಂದ್ರೆ ಫಸ್ಟ್ ಫಂಕ್ಷನ್ ತೆಗಿಬೇಕಾದ್ರೆ ನಾನು ಏನು ಮಾಡಿದೆ, ವಿದೌಟ್ ಲಿಫ್ಟಿಂಗ್ ಮೈ ಹ್ಯಾಂಡ್, ನನ್ನ ಕೈನ ಎತ್ತಲಾರ್ದ, ವಿದೌಟ್ ಲಿಫ್ಟಿಂಗ್ ಮೈ ಪೆನ್ ಅಥವಾ ವಿದೌಟ್ ಲಿಫ್ಟಿಂಗ್ ಮೈ ಹ್ಯಾಂಡ್ ಕಂಟಿನ್ಯೂಸ್ ಆಗಿ ತೆಗೆದೀನಿ. ಇದಕ್ಕೆ ಏನು ಕರೀತಾರೆ, ಕಂಟಿನ್ಯೂಸ್ ಫಂಕ್ಷನ್ ಕರೀತಾರೆ. ಅದ ಎರಡನೇ ಫಂಕ್ಷನ್ ತೆಗಿಬೇಕಾರೆ ಅಂದ್ರೆ ಈ ಫಂಕ್ಷನ್ ತೆಗಿಬೇಕಾರೆ, ಸೆಕೆಂಡ್ ಫಂಕ್ಷನ್ ತೆಗಿಬೇಕಾರೆ ನಾನು ಕೈ ಎತ್ತಿದೆ. ಯಾಕಂದ್ರೆ ಹೇಳ್ರಿ ಇಲ್ಲಿಂದ ಇಲ್ಲಿವರೆಗೂ ಬರ್ಬೇಕಾರೆ ತೆಗದೆ, ಮತ್ತು ಸೆಕೆಂಡ್ ಮತ್ತೆ ನಾ ಕೈ ಎತ್ತಿ ಇಲ್ಲಿ ಬಂದೆ, ಇಲ್ಲಿ ಬಂದು ಮತ್ತೆ ಇಲ್ಲಿಂದ ಹಿಂಗೆ ತೆಗೆದೆ. ಅಂದ್ರೆ ಏನು ಮಾಡಿದೆ, ಐ ಹ್ಯಾವ್ ಲಿಫ್ಟೆಡ್ ಮೈ ಪೆನ್ ವೈಲ್ ಡ್ರಾಯಿಂಗ್ ದ ಸೆಕೆಂಡ್ ಫಂಕ್ಷನ್ ತೆಗಿಬೇಕಾದ್ರೆ ನಾನು ಕೈ ಎತ್ತೀನಿ, ಹಿಂಗಾಗಿ ಅನ್ನೋದು ಡಿಸ್ಕಂಟಿನ್ಯೂಸ್ ಫಂಕ್ಷನ್. ಒಂದೇ ಫಂಕ್ಷನ್ ತೆಗಿಬೇಕಾದ್ರೆ ನಾನು ಕೈ ಒಟ್ಟ ಲಿಫ್ಟ್ ಮಾಡಿಲ್ಲ, ಹಿಂಗಾಗಿ ಅನ್ನೋದು ಕಂಟಿನ್ಯೂಸ್ ಫಂಕ್ಷನ್. ಸೊ ಎಕ್ಸಾಮ್ ಒಳಗೆ ಕೇಳಿದ್ರೆ ಹಿಂಗೆ ಬರೋಕೆ ಬರಂಗಿಲ್ಲ. ಹೆಂಗಂದ್ರೆ ವಾಟ್ ಈಸ್ ಕಂಟಿನ್ಯೂಸ್ ಫಂಕ್ಷನ್ ಅಂದ್ರೆ ಕೈ ಎತ್ತಲಾರ್ದ ತೆಗೆದ್ರೆ ಕಂಟಿನ್ಯೂಸ್, ಕೈ ಎತ್ತಿ ತೆಗೆದ್ರೆ ಡಿಸ್ಕಂಟಿನ್ಯೂಸ್, ಹಿಂಗಂತೂ ಬರೋಕೆ ಬರಂಗಿಲ್ಲ. ಸೊ ಎಕ್ಸಾಮ್ ಒಳಗಡೆ ಬರೀಬೇಕಂದ್ರೆ ಹಿಂಗೆ ಬರೀಬೇಕು ಮ್ಯಾಥಮೆಟಿಕಲಿ. ವಾಟ್ ಈಸ್ ಕಂಟಿನ್ಯೂಸ್ ಫಂಕ್ಷನ್, ಕಂಟಿನ್ಯೂಸ್ ಫಂಕ್ಷನ್ ಅಂದ್ರೆ ಏನು ಅಂದ್ರೆ ಎಕ್ಸಾಮ್ ಒಳಗಡೆ ಹಿಂಗೆ ಬರೀಬೇಕು ನೋಡ್ರಿ. ಇಫ್ f is a real function, if f is a real function on the subset of real numbers, if f is a real function on the subset of real numbers and let c be a point in the domain of f, and let c be the point in the domain of f, then f is called continuous at c, then f is called as continuous at c if limit of f of x where x tends to c is equal to f of c. ಹಿಂಗಿರ್ಬೇಕು. ಹಿಂಗಿದ್ರೆ ಅದಕ್ಕೆ ಏನು ಕರೆದ್ರೆ ದಿಸ್ ಈಸ್ ಕಾಲ್ಡ್ ಆಸ್ ಕಂಟಿನ್ಯೂಸ್ ಫಂಕ್ಷನ್. ಸೊ ಏನು ಹಿಂಗಂದ್ರೆ ನೋಡೋಣ, ಒಂದೊಂದು ವರ್ಡ್ಸ್ ನೋಡ್ಕೊಂಡು ತಗೊಳ್ಳಿ. ಸೊ ಏನಿತ್ತು ನೋಡ್ರಿ, ಫಸ್ಟ್ ವರ್ಡ್ if f is a real function, if f is a real function on the subset of real numbers. So f ಒಂದು ರಿಯಲ್ ಫಂಕ್ಷನ್ ಇರಬೇಕು ಆನ್ ದ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್. ರಿಯಲ್ ಫಂಕ್ಷನ್ ಅಂದ್ರೆ ಏನು, ಅದರದ್ದು ಡೊಮೇನು ರಿಯಲ್ ನಂಬರ್ಸ್ ಇರಬೇಕು, ರೇಂಜು ರಿಯಲ್ ನಂಬರ್ಸ್ ಇರಬೇಕು. ಅಂತವಕ್ಕೆ ಏನು ಕರೀತಾರೆ, ರಿಯಲ್ ಫಂಕ್ಷನ್. ರಿಯಲ್ ಫಂಕ್ಷನ್ ಅಂದ್ರೆ ಎಂಥ ಫಂಕ್ಷನ್, ಹೂಸ್ ಡೊಮೇನ್ ಆ್ಯಂಡ್ ರೇಂಜ್ ಆರ್ ರಿಯಲ್ ನಂಬರ್ಸ್, ಅಂತ ಫಂಕ್ಷನ್ಗೆ ಏನು ಕರೀತಾರೆ, ರಿಯಲ್ ಫಂಕ್ಷನ್ ಅಂತ ಕರೀತಾರೆ. So a real function in subset, okay, if f is a real function on the subset of real numbers. So a real function yaudr ಮ್ಯಾಗ ಇರಬೇಕು, it should be on the subset of real numbers, okay, and let c be the point in the domain of f, okay, and let c be the point in the domain of f, then f is continuous at c ಅಂತ ಕೊಟ್ರ. ಇದರ ಅರ್ಥ ಏನು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಏನು ಮಾಡ್ಬೇಕಂದ್ರೆ ಎರಡು ಇದು ತೋರಿ ಫಂಕ್ಷನ್ಸ್ ಅನ್ನು ಚಾಪ್ಟರ್ ಕಲ್ತಿರಿ ಲಾಸ್ಟ್ ಇಯರ್ ಪಿ ಯು ಸಿ ಫಸ್ಟ್ ಇಯರ್ ಒಳಗಡೆ ನಾನು ಕಲ್ಸಿನಿ. ಪಿ ಯು ಸಿ ಫಸ್ಟ್ ಇಯರ್ ಅಲ್ಲಿ ಎರಡು ಸೆಟ್ ತೊಗೊಂಡ್ರಿ ಅಂತ ತಗೋರಿ, ಸೆಟ್ ಎ ಸೆಟ್ ಬಿ. ಓಕೆ, ಸೆಟ್ ಎ ಸೆಟ್ ಬಿ ತೊಗೊಂಡ್ರೆ ಇಫ್ ಎಫ್ ಈಸ್ ಅ ರಿಯಲ್ ಫಂಕ್ಷನ್ ಆನ್ ದ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್ ಆ್ಯಂಡ್ ಲೆಟ್ ಸಿ ಬಿ ದ ಪಾಯಿಂಟ್ ಇನ್ ದ ಡೊಮೇನ್ ಆಫ್ ಎಫ್, ಆ್ಯಂಡ್ ಲೆಟ್ ಸಿ ಬಿ ದ ಪಾಯಿಂಟ್ ಇನ್ ದ ಡೊಮೇನ್ ಆಫ್ ಎಫ್ ಅಂದ್ರೆ ಎಫ್ ಅನ್ನೋದು ಒಂದು ಫಂಕ್ಷನ್ ಫ್ರಮ್ ಎ ಟು ಬಿ, ಸಿ ಅನ್ನೋದು ಒಂದು ಪಾಯಿಂಟ್ ಎಲ್ಲಿ ಡೊಮೇನ್ ಆಫ್ ಎಫ್. ಡೊಮೇನ್ ಅಂದ್ರೆ ಏನು, ಇನ್ಪುಟ್. ಡೊಮೇನ್ ಅಂದ್ರೆ ಇನ್ಪುಟ್, ಕೋಡೊಮೇನ್ ಅಂದ್ರೆ ಔಟ್ಪುಟ್, ನೆನಪೈತೆ ಅದು. ಅಂಡ್ ಲೆಟ್ ಸಿ ಬಿ ಅ ಪಾಯಿಂಟ್ ಇನ್ ದ ಡೊಮೇನ್ ಆಫ್ ಎಫ್, ಅಂಡ್ ಲೆಟ್ ಸಿ ಬಿ ದ ಪಾಯಿಂಟ್ ಇನ್ ದ ಡೊಮೇನ್ ಆಫ್ ಎಫ್. ಸೊ ಸಿ ಅನ್ನೋದು ಒಂದು ಪಾಯಿಂಟ್ ತಗೊಂಡ್ರಿ, ಎಲ್ಲಿ ತಗೊಂಡ್ರಿ, ಇನ್ ದ ಡೊಮೇನ್ ಆಫ್ ಎಫ್. ಓಕೆ, ಡೊಮೇನ್ ಅಂದ್ರೆ ಇನ್ಪುಟ್. ಇನ್ಪುಟ್ ಅಂದ್ರೆ ಯಾವ್ದಿಲ್ಲ, ಯಾವ ಸೆಟ್, ಎ ಸೆಟ್. ಔಟ್ಪುಟ್ ಅಂದ್ರೆ ಯಾವ ಸೆಟ್, ಬಿ ಸೆಟ್. ಸೊ ಸಿ ಅನ್ನೋದು ಒಂದು ಪಾಯಿಂಟ್ ಡೊಮೇನ್ ಒಳಗಡೆ ತಗೊಂಡ್ರೆ, ಎಫ್ ಅನ್ನೋ ಒಂದು ಫಂಕ್ಷನ್ ಇನ್ಪುಟ್ ಅಥವಾ ಡೊಮೇನ್ ಒಳಗಡೆ ಸಿ ಅನ್ನೋದು ಒಂದು ಪಾಯಿಂಟ್ ತಗೊಂಡ್ರೆ, ಆ ಸಿ ಅನ್ನೋ ಪಾಯಿಂಟ್ ಒಳಗಡೆ ಎಫ್ ಅನ್ನೋ ಫಂಕ್ಷನ್ ಕಂಟಿನ್ಯೂಸ್ ಆಗತ್ತೆ. ಓಕೆ, ಯಾವಾಗ ಅಂದ್ರೆ ಎಫ್ ಅನ್ನೋ ಫಂಕ್ಷನ್ ಕಂಟಿನ್ಯೂಸ್ ಅಂತ ಕರಿಬೇಕಂದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೇಕು. ಯಾವ ಕಂಡೀಷನ್ ಇಲ್ಲಿ ಐತಲ್ಲ, ಈ ಕಂಡೀಷನ್. ಯಾವ್ದಂದ್ರೆ ಅದು ಕಂಡೀಷನ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು ಸಿ ಈಕ್ವಲ್ ಟು ಎಫ್ ಆಫ್ ಸಿ. ಸೊ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು ಸಿ ಈಕ್ವಲ್ ಟು ಎಫ್ ಆಫ್ ಸಿ. ಸೊ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು ಸಿ ಈಕ್ವಲ್ ಟು ಎಫ್ ಆಫ್ ಸಿ ಅಂತಂದ್ರೆ ಇದನ್ನ ಹಿಂಗೆ ಬರ್ಕೋಬಹುದು. ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು ಸಿ ಅಂದ್ರೆ ವ್ಯಾಲ್ಯೂ ಆಫ್ ದ ಲಿಮಿಟ್, ವ್ಯಾಲ್ಯೂ ಆಫ್ ದ ಲಿಮಿಟ್ it should be equal to the value of the limit, it should be equal to the value of the limit, it should be equal to the value of the function at c. So value of the limit at c, it should be equal to the value of the function at c.
ಇದನ್ನ ಮ್ಯಾಥಮೆಟಿಕಲಿ ಹಿಂಗೆ ಬರೀತಾರೆ. ಹೆಂಗೆ ಬರೀತಾರ? ಲಿಮಿಟ್ ಆಫ್ ದ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು ಸಿ ಈಕ್ವಲ್ ಟು ಎಫ್ ಆಫ್ ಸಿ. ಸೊ ಲಿಮಿಟ್ ಆಫ್ ದ ಎಫ್ ಆಫ್ ಎಕ್ಸ್, limit of the f of x where x tends to c, limit of the f of x where x tends to c equal to f of c, limit of the f of x where x tends to c equal to f of c. ಅಂದ್ರೆ ಹಿಂಗಿದ್ದಂಗ value of the limit at c is equal to the value of the function at c. Okay, so value of the limit at c is equal to the value of the function at c. ಸೊ ಯಾವಾಗ ಫಂಕ್ಷನ್ ಇನ್ ವ್ಯಾಲ್ಯೂ ಆಮೇಲೆ ಲಿಮಿಟ್ ಇನ್ ವ್ಯಾಲ್ಯೂ ಎರಡು ಸೇಮ್ ಇರುತ್ತೆ, ಎಲ್ಲೇ ಯಾವುದೋ ಒಂದು ಪಾಯಿಂಟ್ ಸಿ ಇದ್ದಲ್ಲಿ. ಸೊ ಯಾವುದೋ ಒಂದು ಪಾಯಿಂಟ್ ಸಿ ಒಳಗಡೆ ಯಾವಾಗ ಲಿಮಿಟ್ ಇನ್ ವ್ಯಾಲ್ಯೂ ಫಂಕ್ಷನ್ ಇನ್ ವ್ಯಾಲ್ಯೂ ಎರಡು ಸೇಮ್ ಇರ್ತಾವೆ, ಅಂಥ ಫಂಕ್ಷನ್ಗೆ ಏನಂತ ಕರೀತಾರ? ಕಂಟಿನ್ಯೂಸ್ ಫಂಕ್ಷನ್ ಅಂತ ಕರೀತಾರೆ. ಯಾವ ರೀತಿ ಕಂಟಿನ್ಯೂಸ್ ಫಂಕ್ಷನ್ ಅಂತ ಯಾವಾಗ ಕರೀತಾರ? ಕಂಟಿನ್ಯೂಸ್ ಫಂಕ್ಷನ್ ಅಂತ ಯಾವಾಗ ಕರೀತಾರ ಅಂದ್ರೆ ಯಾವುದೋ ಒಂದು ಪಾಯಿಂಟ್ ಸಿ ಒಳಗಡೆ ಲಿಮಿಟ್ ಒಳಗಡೆ ಲಿಮಿಟಿನ ಆನ್ಸರ್ ಆಮೇಲೆ ಫಂಕ್ಷನಿನ ಆನ್ಸರ್ ಅಥವಾ ಫಂಕ್ಷನ್ ಇನ್ ವ್ಯಾಲ್ಯೂ ಎರಡು ಏನಿರ್ಬೇಕು? ಸೇಮ್ ಇರ್ಬೇಕು. ಲಿಮಿಟಿನ ಆನ್ಸರ್ ಫಂಕ್ಷನ್ ಇನ್ ಆನ್ಸರ್ ಎರಡು ಏನಿರ್ಬೇಕು? ಸೇಮ್ ಇರ್ಬೇಕು. ಆವಾಗ ಅಷ್ಟೇ ಏನಂತ ಕರೀತಾರೆ? ದಟ್ ಈಸ್ ಕಾಲ್ಡ್ ಆಸ್ ಅ ಕಂಟಿನ್ಯೂಸ್ ಫಂಕ್ಷನ್. ಸೊ ಕಂಟಿನ್ಯೂಸ್ ಫಂಕ್ಷನ್ ಅಂದ್ರೆ ಏನು? ಕಂಟಿನ್ಯೂಸ್ ಫಂಕ್ಷನ್ ಇಟ್ ಈಸ್ ಅ ರಿಯಲ್ ಫಂಕ್ಷನ್ ಆನ್ ದ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್. ಸೊ ಕಂಟಿನ್ಯೂಸ್ ಫಂಕ್ಷನ್ ಯಾವ್ದ್ರ ಮೇಲೆ ಡಿಫೈನ್ ಮಾಡ್ತಾರ? ಇಟ್ ಈಸ್ ಡಿಫೈನ್ಡ್ ಆನ್ ದ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ ಇನ ಸಬ್ಸೆಟ್. ರಿಯಲ್ ನಂಬರ್ಸ್ ಇನ್ ಸಬ್ಸೆಟ್ ಅಂದ್ರೆ ಯಾವ? ನ್ಯಾಚುರಲ್ ನಂಬರ್, ಹೋಲ್ ನಂಬರ್, ಇಂಟೀಜರ್ ಅಂತದ್ರ ಮೇಲೆ ಇದನ್ನ ಡಿಫೈನ್ ಮಾಡ್ತಾರೆ ಕಂಟಿನ್ಯೂಸ್ ಫಂಕ್ಷನ್ ಅನ್ನೋದು. ಅಂಡ್ ಲೆಟ್ ಸಿ ಬಿ ದ ಪಾಯಿಂಟ್ ಇನ್ ದ ಡೊಮೇನ್ ಆಫ್ ಎಫ್. ಅಂದ್ರೆ ಎಫ್ ಅನ್ನೋ ಫಂಕ್ಷನ್ ಅದರದ್ದು ಒಂದು ಯಾವುದೋ ಒಂದು ಇನ್ಪುಟ್ ಯಾವುದು? ಸಿ. ಸೊ ಲೆಟ್ ಸಿ ಬಿ ಎನಿ ಪಾಯಿಂಟ್ ಇನ್ ದ ಡೊಮೇನ್ ಆಫ್ ಎಫ್. ಡೊಮೇನ್ ಅಂದ್ರೆ ಇನ್ಪುಟ್. ಸೊ ಹಂಗ ನೀವು ಒಂದು ಯಾವ್ದಾರ ಒಂದು ಪಾಯಿಂಟ್ ಸಿ ಅಂತ ಕನ್ಸಿಡರ್ ಮಾಡಿದ್ರ ಆ ಪಾಯಿಂಟ್ ಒಳಗಡೆ ಫಂಕ್ಷನ್ ಎಫ್ ಕಂಟಿನ್ಯೂಸ್ ಇರುತ್ತೆ. ದೆನ್ ಎಫ್ ಈಸ್ ಕಂಟಿನ್ಯೂಸ್ ಆಟ್ ಸಿ. ದೆನ್ ಎಫ್ ಕ್ಯಾನ್ ಬಿ ಕಂಟಿನ್ಯೂಸ್ ಆಟ್ ಸಿ. ಅದ್ರ ಒಂದು ಕಂಡೀಷನ್ ಏನ್ ಗೊತ್ತಂದ್ರೆ, ಆ ಕಂಡೀಷನ್ ಆ ಪಾಯಿಂಟ್ ಸಿ ಒಳಗಡೆ ಲಿಮಿಟ್ ಇನ್ ವ್ಯಾಲ್ಯೂ ಫಂಕ್ಷನ್ ವ್ಯಾಲ್ಯೂ ಎರಡು ಏನಿರ್ಬೇಕು? ಸೇಮ್ ಇರ್ಬೇಕು. ಲಿಮಿಟ್ ಇನ್ ವ್ಯಾಲ್ಯೂ ಫಂಕ್ಷನ್ ವ್ಯಾಲ್ಯೂ ಎರಡು ಏನಿರ್ಬೇಕು? ಸೇಮ್ ಇರ್ಬೇಕು. ಎರಡು ಸೇಮ್ ಇದ್ರ ಎಲ್ಲೇ? ಆಟ್ ಪರ್ಟಿಕ್ಯುಲರ್ ಪಾಯಿಂಟ್ ಸಿ. ಫಾರ್ ಎಕ್ಸಾಂಪಲ್ ಇದು ಪಾಯಿಂಟ್ ಸಿ ಅನ್ಕೋರಿ, ಎರಡು ಕೈ ನಡುವಿಂದ ಏನಿದು? ಪಾಯಿಂಟ್ ಸಿ. ಸೊ ಇದನ್ನ ಪಾಯಿಂಟ್ ಸಿ ಅನ್ಕೊಂಡ್ರೆ ಪಾಯಿಂಟ್ ಸಿ ಒಳಗಡೆ ಲಿಮಿಟ್ ಫಂಕ್ಷನ್, ಇದು ಲಿಮಿಟ್ ಅಂದ್ರೆ ಇದು ಲೆಫ್ಟ್ ಹ್ಯಾಂಡ್, ಫಂಕ್ಷನ್ ಅಂದ್ರೆ ರೈಟ್ ಹ್ಯಾಂಡ್. ಸೊ ಲಿಮಿಟ್ ವ್ಯಾಲ್ಯೂ ಫಂಕ್ಷನ್ ವ್ಯಾಲ್ಯೂ ಎರಡು ಸೇಮ್ ಬರ್ಬೇಕು ಎಲ್ಲೇ? ಆಟ್ ಪಾಯಿಂಟ್ ಸಿ. ಹಂಗ ಬಂದ್ರ ಅವಾಗ ಏನಂತ ಕರೀತಾರ? ಆ ಪರ್ಟಿಕ್ಯುಲರ್ ಪಾಯಿಂಟ್ ಸಿ ಒಳಗಡೆ ಫಂಕ್ಷನ್ ಕಂಟಿನ್ಯೂಸ್ ಐತಿ ಅಂತ ಕರೀತಾರ. ಸೊ ಅಟ್ ಪರ್ಟಿಕ್ಯುಲರ್ ಪಾಯಿಂಟ್ ಸಿ ವಿ ಕ್ಯಾನ್ ಕಾಲ್ ಫಂಕ್ಷನ್ ಆಸ್ ಕಂಟಿನ್ಯೂಸ್. ಯಾವಾಗ? ಇಫ್ ದ ವ್ಯಾಲ್ಯೂ ಆಫ್ ದ ಲಿಮಿಟ್ ಅಂಡ್ ದ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಈಸ್ ಈಕ್ವಲ್ ಟು ಈಚ್ ಅದರ್. ತಿಳಿತಾ ಇದು? ಸೊ ಇದೇನಿದು ಕಂಟಿನ್ಯೂಸ್ ಫಂಕ್ಷನ್ ಮೀನಿಂಗ್. ಫಾರ್ ಎಕ್ಸಾಂಪಲ್ ಹಂಗ ಒಂದು ತೋರಿದು ಎಕ್ಸ್ ಆಕ್ಸಿಸ್, ಇದೇನಿದು ವೈ ಆಕ್ಸಿಸ್. ಸೊ ಇಲ್ಲಿ ಬಹಳಷ್ಟು ಪಾಯಿಂಟ್ ಅದ ಅನ್ಕೋರಿ. ಹಂಗ ಒಂದನೇ ಪಾಯಿಂಟ್ ಹೆಸರು ಎ, ಎರಡನೇ ಪಾಯಿಂಟ್ ಹೆಸರು ಬಿ, ಮೂರನೇ ಪಾಯಿಂಟ್ ಹೆಸರು ಸಿ. ಸೊ ಸಿ ಪಾಯಿಂಟ್ ಇದು. ಈ ಸಿ ಪಾಯಿಂಟ್ ಒಳಗಡೆ ಇಲ್ಲೊಂದು ಐತೆ ನೋಡ್ರಿ, ಇದೇನಿದು ಸಿ ಪಾಯಿಂಟ್, ಇದೇನಿದು ಬಿ ಪಾಯಿಂಟ್, ಇದೇನಿದು ಎ ಪಾಯಿಂಟ್. ಸೊ ಈಗ ಸಿ ಪಾಯಿಂಟ್ ಒಳಗಡೆ, ಸೊ ಸಿ ಪಾಯಿಂಟ್ ನ ತಗೊಂಡೆ. ಸೊ ಸಿ ಪಾಯಿಂಟಿನ ಔಟ್ಪುಟ್ ಏನ್ ಬರುತ್ತಂದ್ರ ಯು ವಿಲ್ ಗೆಟ್ ಇಟ್ ಆಸ್ ಎಫ್ ಆಫ್ ಸಿ. ಸೊ ಈ ಸಿ ಪಾಯಿಂಟ್ ಒಳಗಡೆ ಇಲ್ಲೇನು ಸಿ ಪಾಯಿಂಟ್ ಐತಲ್ಲ, ಈ ಸಿ ಪಾಯಿಂಟ್ ಒಳಗಡೆ ಫಂಕ್ಷನ್ ಕಂಟಿನ್ಯೂಸ್ ಅಂತ ಕರಿಬೇಕಂದ್ರ ನಾ ಈಗ ಒಂದು ಫಂಕ್ಷನ್ ತೊಗೊಂತೀನಿ. ಒಂದು ಫಂಕ್ಷನ್ ಹಿಂಗ ತೊಗೊಂಡೆ ಹೋಗುತ್ತೆ ಒಂದು. ಈಗ ಈ ಪಾಯಿಂಟ್ ಸಿ, ಸೊ ಪಾಯಿಂಟ್ ಸಿ ಒಳಗಡೆ, ಈ ಪಾಯಿಂಟ್ ಸಿ ಒಳಗಡೆ ನಾನು ಫಂಕ್ಷನ್ ನ ಕಂಟಿನ್ಯೂಸ್ ಅಂತ ಕರಿಬೇಕಂದ್ರ, ಈ ಪಾಯಿಂಟ್ ಸಿ ಒಳಗಡೆ ನಾ ಫಂಕ್ಷನ್ ನ ಕಂಟಿನ್ಯೂಸ್ ಅಂತ ಕರಿಬೇಕಂದ್ರ ಈ ಸಿ ಪಾಯಿಂಟ್ ಹತ್ರ, ಈ ಪಾಯಿಂಟ್ ಸಿ ಒಳಗಡೆ ನಾ ಫಂಕ್ಷನ್ ನ ಕಂಟಿನ್ಯೂಸ್ ಅಂತ ಕರಿಬೇಕಂದ್ರ ಈ ಪಾಯಿಂಟ್ ಸಿ ಹತ್ರ ಎರಡು ಒಂದಕ್ಕೊಂದು ಸೇಮ್ ಇರ್ಬೇಕು. ಯಾವ್ದಾವ್ದಂದ್ರೆ ಒಂದು ಲಿಮಿಟ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಆಟ್ ಎಕ್ಸ್ ಟೆಂಡ್ಸ್ ಟು ಸಿ, ಅಂದ್ರೆ ಲಿಮಿಟ್ ವ್ಯಾಲ್ಯೂ ಎಲ್ಲೇ ಸಿ ಹತ್ರ ಆಟ್ ಎಕ್ಸ್ ಟೆಂಡ್ಸ್ ಟು ಸಿ, ಇಟ್ ಶುಡ್ ಬಿ ಈಕ್ವಲ್ ಟು ಎಫ್ ಆಫ್ ಸಿ. ಇದ್ರ ಅರ್ಥ ಏನಂತಂದ್ರ limit of the function of f of x at x tends to c is equal to f of c.
ಅಂದರೆ ಇದೇನು ಸಿ ಪಾಯಿಂಟ್ ಐತಲ್ಲ, ಸಿ ಪಾಯಿಂಟ್ ಹತ್ರ ಬರುವಂಥ ಫಂಕ್ಷನ್ ವ್ಯಾಲ್ಯೂ, ಸಿ ಪಾಯಿಂಟ್ ಹತ್ರ ಬರುವಂಥ ಫಂಕ್ಷನ್ ವ್ಯಾಲ್ಯೂ, ಆಮೇಲೆ ಸಿ ಪಾಯಿಂಟ್ ಹತ್ರ ಬರುವಂಥ ಲಿಮಿಟ್ ವ್ಯಾಲ್ಯೂ ಎರಡೂ ಒಂದಕ್ಕೊಂದು ಏನಿರ್ಬೇಕು, ಸೇಮ್ ಇರ್ಬೇಕು. ಸೊ ಆವಾಗ ನಾ ಏನು ಹೇಳ್ಬೋದು ಅಂದ್ರೆ ಈ ಫಂಕ್ಷನ್ ಏನೈತಲ್ಲ, ದಿಸ್ ಫಂಕ್ಷನ್ ಐ ಕ್ಯಾನ್ ಕಾಲ್ ಇಟ್ ಆಸ್ ಕಂಟಿನ್ಯೂಯಸ್. ಸೊ ಇಲ್ಲಿ ನಾವು ತೆಗೆದಿನಿಲ್ಲ ಫಂಕ್ಷನ್, ಅದು ಕಂಟಿನ್ಯೂಸ್ ಅಂತ ಕರಿಬೇಕಂತಂದ್ರೆ ಏನು ಕಂಡೀಷನ್ ಅಂತಂದ್ರೆ ಸಿ ಪಾಯಿಂಟ್ ಹತ್ರ ಒಂದು ಲಿಮಿಟ್ ವ್ಯಾಲ್ಯೂ, ಇನ್ನೊಂದು ಫಂಕ್ಷನ್ ವ್ಯಾಲ್ಯೂ. ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್. ಎಲ್ ಎಚ್ ಎಸ್ ಏನೈತಿ, ಲಿಮಿಟ್ ವ್ಯಾಲ್ಯೂ ಐತಿ. ಆರ್ ಎಚ್ ಎಸ್ ಹತ್ರ ಏನೈತಿ, ಫಂಕ್ಷನ್ ವ್ಯಾಲ್ಯೂ ಐತಿ. ಎಫ್ ಆಫ್ ಸಿ ಅಂದ್ರೆ ಫಂಕ್ಷನ್ ವ್ಯಾಲ್ಯೂ, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಅಟ್ ಎಕ್ಸ್ ಟೆಂಡ್ಸ್ ಟು ಸಿ ಅಂದ್ರೆ ಲಿಮಿಟ್ ವ್ಯಾಲ್ಯೂ ಆಟ್ ಸಿ, ಎಫ್ ಆಫ್ ಸಿ ಅಂದ್ರೆ ಫಂಕ್ಷನ್ ವ್ಯಾಲ್ಯೂ ಆಟ್ ಸಿ. ಸೊ ಲಿಮಿಟ್ ವ್ಯಾಲ್ಯೂ ಆಟ್ ಸಿ ಆ್ಯಂಡ್ ಫಂಕ್ಷನ್ ವ್ಯಾಲ್ಯೂ ಆಟ್ ಸಿ ಎರಡೂ ಏನಿರ್ಬೇಕು, ಸೇಮ್ ಇರ್ಬೇಕು. ಆವಾಗ ನಾವೇನು ಕರಿತೀವಿ, ವಿ ಕ್ಯಾನ್ ಕಾಲ್ ದೆನ್ ಇಟ್ ಈಸ್ ಅ ಕಂಟಿನ್ಯೂಯಸ್ ಫಂಕ್ಷನ್. ಆವಾಗ ಇದನ್ನ ನಾವೇನು ಕರಿಬಹುದು, ಕಂಟಿನ್ಯೂಯಸ್ ಫಂಕ್ಷನ್ ಅಂತ ಕರಿಬಹುದು. ತಿಳಿತಾ ಇದು ಗೊತ್ತಾ? ಓಕೆ, ಈಗ ಹಂಗ ಒಂದು ಎಕ್ಸಾಂಪಲ್ ನೋಡಿದ್ರ, ಇನ್ನೊಂದು ಎಕ್ಸಾಂಪಲ್ ಐತೆ ನೋಡ್ರಿ. f of x equal to 2x plus 3. f of x equal to 2x plus 3. ಸೊ ಈ ಫಂಕ್ಷನ್ ಏನು ಕೊಟ್ರಲ್ಲ, ವೆದರ್ ದಿಸ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಂತ ಕೇಳಾರ. whether this function is continuous ಅಂತ ಕ್ವಶನ್. ಸೊ ಕಂಟಿನ್ಯೂಸ್ ಅಂತ ಕರಿಬೇಕಂದ್ರೆ ಏನು ಮಾಡ್ತೀರಿ, ಫಸ್ಟ್ ಡೆಫಿನಿಷನ್ ಬರ್ಕೊಡಿ. ಡೆಫಿನಿಷನ್ ಏನು ಹೇಳುತ್ತಾ, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು ಸಿ ಈಕ್ವಲ್ ಟು ಎಫ್ ಆಫ್ ಸಿ. ಇದು ಕರೆಕ್ಟ್ ಇದ್ರೆ then we can call it as the function is continuous. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಕಂಟಿನ್ಯೂಸ್ ಅಂತ ಕರಿಬೇಕಂದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು, ಹೌದಾ? ಸೊ ಇದನ್ನ ಅವ್ರು ಕೊಟ್ಟಿರೋ ಎಕ್ಸಾಂಪಲ್ ಪ್ರಕಾರ ಬರ್ಕೊಂಡ್ರೆ ಎಫ್ ಆಫ್ ಎಕ್ಸ್ ಜಾಗದಾಗ ಏನೈತಿ, 2x plus 3. ಇಟ್ ಈಸ್ ವೆದರ್ ಇಟ್ ಈಸ್ ಕಂಟಿನ್ಯೂಸ್ ಆಟ್ ಎಕ್ಸ್ ಈಕ್ವಲ್ ಟು ಏನು ಕೇಳಾರ, 1 ಅಂತ ಕೇಳಾರ. ಅಂದ್ರೆ ಸಿ ಜಾಗದಾಗ ಏನೈತಿ, 1 ಅಂತ ಐತಿ. ಸಿ ಜಾಗದಾಗ ಏನೈತಿ, 1 ಈಸ್ ಈಕ್ವಲ್ ಟು ಸಿ ಜಾಗದಾಗ 1 ಹಾಕ್ರಿ, ಎಫ್ ಆಫ್ 1 ಹಾಕ್ರಿ, ಹೌದಾ? ಈಗ ಎಲ್ ಎಚ್ ಎಲ್ ಲಿಮಿಟ್ ಸಾಲ್ವ್ ಮಾಡ್ರಿ. ಸೊ ಲಿಮಿಟ್ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, ಲಿಮಿಟ್ ಆಫ್ 2x plus 3 where x tends to 1. So limit of 2x plus 3 where x tends to 1. Where x tends to 1 ಅಂದ್ರೆ x ಜಾಗದಾಗ 1 ಹಾಕಬೇಕು. ಸೊ where x tends to 1 ಅಂದ್ರೆ x ಜಾಗದಾಗ 1 ಹಾಕಿದ್ರೆ ಏನಾಗುತ್ತೆ ನೋಡ್ರಿ, ಲಿಮಿಟ್ ಅಪ್ಲೈ ಮಾಡ್ರಿ. x ಜಾಗದಾಗ 1 ಹಾಕಿ ಲಿಮಿಟ್ ಅಪ್ಲೈ ಮಾಡ್ರಿ. x ಜಾಗದಾಗ 1 ಹಾಕಿ ಲಿಮಿಟ್ ಅಪ್ಲೈ ಮಾಡಿದ್ರೆ 2 1 2, 2 plus 3 5 ಬಂತು. 2 plus 3 ಏನು ಬಂತು, 5 ಬಂತು. ಸೇಮ್ ಇದೇ ಟೈಪ್ ಎಫ್ ಆಫ್ 1. ಸೊ ಎಫ್ ಆಫ್ 1 ಅಂದ್ರೆ ಏನು ಬರುತ್ತೆ ನೋಡ್ರಿ. ಸೊ ಎಫ್ ಆಫ್ 1 ಅಂತಂದ್ರೆ ಎಫ್ ಅನ್ನು ಫಂಕ್ಷನಿಗೆ 1 ಅನ್ನು ಇನ್ಪುಟ್ ಕೊಡಬೇಕು. ಎಫ್ ಆಫ್ 1 ಅಂದ್ರೆ ಏನು, ಎಫ್ ಆಫ್ 1 ಅಂದ್ರೆ ಎಫ್ ಅನ್ನು ಫಂಕ್ಷನಿಗೆ 1 ಇನ್ಪುಟ್ ಕೊಡಬೇಕು. ಸೊ ಎಫ್ ಅನ್ನು ಫಂಕ್ಷನಿಗೆ 1 ಇನ್ಪುಟ್ ಕೊಟ್ರೆ ಏನಾಗುತ್ತೆ ನೋಡ್ರಿ, ಎಕ್ಸ್ ಜಾಗದಾಗ 1 ಹಾಕ್ರಿ. ಎಕ್ಸ್ ಜಾಗದಾಗ 1 ಹಾಕಿದ್ರೆ ಏನಾಗುತ್ತೆ, ಎಕ್ಸ್ ಜಾಗದಾಗ 1 ಹಾಕಿದ್ರೆ 2 1 2, 2 plus 3 ಈಕ್ವಲ್ ಟು 5. ಸೊ ಅಂದ್ರೆ ಲಿಮಿಟ್ ವ್ಯಾಲ್ಯೂನು 5 ಬಂತು, ಫಂಕ್ಷನ್ ವ್ಯಾಲ್ಯೂನು 5 ಬಂತು. ಸೊ ಲಿಮಿಟ್ ವ್ಯಾಲ್ಯೂನು 5 ಬಂತು, ಫಂಕ್ಷನ್ ವ್ಯಾಲ್ಯೂನು 5 ಬಂತು. ಸೊ ಅವಾಗ ನಾ ಏನು ಹೇಳ್ಬೋದು, ದಿಸ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್. ದಿಸ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್. ಸೊ ಕಂಟಿನ್ಯೂಯಸ್ ಅಂತ ಕರಿಬೇಕಂದ್ರೆ ಇದ ಕಂಡೀಷನ್ ಏನು, ಲಿಮಿಟ್ ವ್ಯಾಲ್ಯೂ ಮತ್ತು ಫಂಕ್ಷನ್ ವ್ಯಾಲ್ಯೂ ಎರಡು ಸೇಮ್ ಬರ್ಬೇಕು. ಎಲ್ಲೇ ಅವ್ರು ಕೊಟ್ಟಿರೋ ಪಾಯಿಂಟ್ ಒಳಗಡೆ ಲಿಮಿಟ್ ವ್ಯಾಲ್ಯೂ ಫಂಕ್ಷನ್ ವ್ಯಾಲ್ಯೂ ಎರಡು ಸೇಮ್ ಅಂದ್ರೆ ಅದಕ್ಕೆ ಏನು ಕರೀತಾರ, ಕಂಟಿನ್ಯೂಯಸ್ ಫಂಕ್ಷನ್ ಅಂತ ಕರೀತಾರೆ. ತಿಳಿತಾ ಇದು? ಓಕೆ, so hope you understood. Okay, so thank you.